ಆತ್ಮೀಯ ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಮೊನ್ನೆ ಆಡಗೆರೆ ವಿಜಯೇಂದ್ರವರ ತೋಟದಲ್ಲಿ ನಾವು ಅಡಿಕೆ ಸಸಿಗಳಿಗೆ ಸುಣ್ಣ ಬಳಿಯುವುದು ಮತ್ತು ಅಡಿಕೆ ಸಸಿಗಳನ್ನು ಕಿರುಗಣ್ಣಿಗೆ ತರೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಕುರಿತು ಸಾಕಷ್ಟು ಕಾಮೆಂಟ್ಸ್ ಬಂದಿದೆ ಬಂಧುಗಳೇ. ಕಿರುಗಣ್ಣು ಅಂದರೆ ಒಂದು ಗಣ್ಣಿಗೂ ಇನ್ನೊಂದು ಗಣ್ಣಿಗೂ ಅಂತರ ಹೆಚ್ಚು ಅಂದರೆ ಅರ್ಧ ಅಡಿ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಅದನ್ನು ನಾವು ಕಿರುಗಣ್ಣು ಅಂತ ಕರಿತೇವೆ. ಇವ್ರ ತೋಟದಲ್ಲಿ 3 ಇಂಚು ಇಲ್ಲ 4 ಇಂಚು ಅದಕ್ಕಿಂತಲೂ ಕಡಿಮೆ ಇರುವಂತಹ ಕಿರುಗಣ್ಣುಗಳು ಕೂಡ ಇರೋದನ್ನು ನಾನು ಗಮನಿಸಿದ್ದೇನೆ ಸ್ನೇಹಿತರೆ. ಆ ಕಿರುಗಣ್ಣುಗಳನ್ನು ಎಣಿಕೆ ಮಾಡೋದ್ರ ಬಗ್ಗೆ ಹಾಗೂ ಕಿರುಗಣ್ಣುಗಳಿಗೆ ತರಲಿಕ್ಕೆ ನೀವು ಅನುಸರಿಸೋ ಕ್ರಮಗಳ ಬಗ್ಗೆ ನಾವು ಅವಾಗ ತಿಳಿಸಿದಾಗ ಕೆಲವರು ಕಾಮೆಂಟಲ್ಲಿ ಕೇಳಿದ್ದಾರೆ, ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ. ಸ್ನೇಹಿತರೆ, ದಯಮಾಡಿ ನೀವು ಸಸಿಗಳನ್ನು ಸೊರಗ್ಸೋಕೆ ಹೋಗ್ಬೇಡಿ. ಯಾಕೆಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಮಾತ್ರ ಕರೆಕ್ಟಾಗಿ ಮಾಡಿ, ಗೊತ್ತಿಲ್ಲ ಅಂದರೆ ನೀವು ಸೊರಗ್ಸೋಕೆ ಹೋಗ್ಬೇಡಿ. ತುಂಬಾ ಸೊಗಸು. ಯಾಕೆಂದರೆ ಅಡಿಕೆ ಸಸಿಗಳು ಮಕ್ಕಳಿದ್ದಾಗೆ, ಚಿಕ್ಕ ಮಕ್ಕಳಿದ್ದಾಗೆ. ಅವುಗಳಿಗೆ ನಾವು ಲಾಲನೆ ಪಾಲನೆಯನ್ನು ಮಕ್ಕಳಿಗೆ ಹೇಗೆ ಮಾಡ್ತೀವಿ ಅಷ್ಟೇ ಸುರಕ್ಷಿತವಾಗಿ ಅವುಗಳನ್ನು ಜೋಪಾನ ಮಾಡಬೇಕಾಗ್ತದೆ. ನಾವು ತೆಂಗಿನ ಮರಗಳಿಗೆ 1 ವರ್ಷ ನೀರಿಲ್ಲದಿದ್ದರೂ ತಡ್ಕೊಳ್ತವೆ, ಆದರೆ ಅಡಿಕೆ ಸಸಿಗಳು 1 ತಿಂಗಳು ನೀರಿಲ್ಲ ಅಂದರೂ ಅವು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ನೀರು ಗೊಬ್ಬರವನ್ನು ಕೊಡುವಾಗ ನೋಡಿ ಅದು ಅರಿತು ಸ್ವಲ್ಪ ಅದನ್ನು ಜಾಗ್ರತೆ ವಹಿಸಿದರೆ ಖಂಡಿತ ನಾವು ಕಿರುಗಣ್ಣಿಗೆ ಎಲ್ಲರೂ ತರಲಿಕ್ಕೆ ಸಾಧ್ಯ. ಕಿರುಗಣ್ಣಿಗೆ ಬರೋದರಿಂದ ಗಿಡಗಳು ದೊಡ್ಡದಾಗಿ ಗಳ ಬೆಳೆದಂಗೆ ಬೆಳೆಯೋದು ತಪ್ಪುತ್ತೆ. ನಮಗೆ ಕೆಳಗಡೆನೇ ನಾವು ಫಸಲು ಕಟಾವಿಗೆ ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ. ಯಾಕೆಂದರೆ ನಾವು ತೋಟಗಳನ್ನು ಇವತ್ತು ಕಾಪಾಡಿಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿದೆ ಈ ಬೇಸಿಗೆಯಲ್ಲಿ. ಓಕೆ ಸ್ನೇಹಿತರೆ, ನೋಡೋಣ ಬನ್ನಿ. ಈಗ ನಿಮ್ಮದು ಪರವಾಗಿಲ್ಲ, ಈಗ ಕಿರುಗಣ್ಣು ಅಂದರೆ ತುಂಬಾ ಕಿರುಗಣ್ಣಿಗೆ ಬಿದ್ದಿದೆ. ಆ ಬಡ್ಡೆಗಳೆಲ್ಲ ಒಳ್ಳೆ ಸೈಜ್ ಬಂದಿದೆ ಅಲ್ವಾ? ನೋಡ್ರಿ, ಇದು ಬಡ್ಡೆ ಒಳ್ಳೆ ಸೈಜ್ ಬಂದಿದೆ. ಆಮೇಲೆ ಕಿರುಗಣ್ಣಿಗೆ ನೋಡ್ರಿ ಎಷ್ಟು ಹತ್ತತ್ರ ಇದೆ. ಇನ್ನು ಒಂದು ತಡಿ ತೋರ್ಸಪ್ಪ, ಇದೇನು 1 2 3 4 5 6 7 8 ಇಷ್ಟು ಕಿರುಗಣ್ಣಾಗೈತಿ. ಇನ್ನು ಕಿರುಗಣ್ಣಾಗೆ ಐತೆಪ್ಪ. ಇದು ಹೈಟ್ ಹೋಗದೆ ಇಲ್ವ? ಹಂಗಾದ್ರೆ ಜಾಸ್ತಿ ಹೋಗಲ್ಲ ಹೈಟು. ಈ ರೀತಿ ಕಿರುಗಣ್ಣಿ ಬರಬೇಕು ಅಂತ ನೀವು ಹೇಳೋದಲ್ಲ? ಕಿರುಗಣ್ಣಿ ಬಂದ್ರೆ ಬೆಳವಣಿಗೆ ಆಗಲ್ಲ ಅಂದ್ರೆ ಎಲ್ಲವೂ ಕಿರುಗಣ್ಣಿಗೆ ಬಂದಿದ್ರು, ಇವು ತುಂಬಾ ಹೆಚ್ಚು ಕಿರುಗಣ್ಣಿಗೆ ಬಂದಿದಾವೆ. ಇದ್ರಾಗೆ ಎಷ್ಟಾಗಿದೆ ನೋಡ್ರಿ. ಎಷ್ಟೈತಿ ಅಂದ್ರೆ 1 2 3 4 5 6 7 8 9 10 11 13 ಕಿರುಗಣ್ಣಿಗೆ ಬಂದ್ರು ಇದೇನು ಒಂದು 2 ಅಡಿ ಹೈಟ್ ಇರ್ಬೋದು. ಗಣ್ಣುಗಳು ಲೆಕ್ಕ ಹಾಕಿದ್ರೆ 2.5 ಅಡಿ ಇರ್ಬೋದಾ? ಅಷ್ಟೇ 2 ಅಡಿ ಇಲ್ಲ 2.5 ಅಡಿ ನೋಡ್ರಿ. ಸುಣ್ಣ ಹೊಡಿದಂಗಿದೆ ಈ ಕಡೆ ಐತಿ ನೋಡ್ಬರ್ರಿ. ಸುಣ್ಣ ಹೊಡಿದೆ ಹೋದ್ರೆ ಈ ರೀತಿ ಆಗುತ್ತೆ ಕೆಳಗೆ ನೋಡಿ. ಓ ಕರೆಕ್ಟ್ ನೋಡ್ರಿ. ಅದನ್ನ ಒಂಚೂರು ಇದು ಬಿಡಿಸ್ರಿ. ಅದಕ್ಕೆ ಟ್ರೀಟ್ಮೆಂಟ್ ಇದೆ ವಿಜಯೇಂದ್ರ ಅವರೇ. ಅದಕ್ಕೇನೋ ಈಗ ಯಾಕೆಂದ್ರೆ ಹಂಗ ಬಿಟ್ಬಿಟ್ರೆ ಅಲ್ಲಿ ಕೊಳಿತಾ ಒಳಗಡೆಗೆ ಹೋಗಿ ಗಿಡನೇ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನು ಟ್ರೀಟ್ಮೆಂಟ್ ಇರುತ್ತೆ, ನಮ್ಮ ಹಾರ್ಟಿಕಲ್ಚರ್ ಇಲಾಖೆ ಅವ್ರನ್ನ ಕೇಳಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೇನೋ ಪ್ಯಾಚ್ ಮಾಡ್ಲಿಕ್ಕೆ ಏನೋ ಕೊಡ್ತಾರೆ ಒಂದು, ಅದನ್ನು ಮಾಡಬೇಕು.